ಹಾಯ್ ಎಲ್ಲ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೇದಿಯದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಾಕಷ್ಟು ಸ್ಟೂಡೆಂಟ್ಸ್ ಬೇರೆ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೇಳ್ತಾ ಇದ್ರಿ. ಖಂಡಿತ ಈ ಒಂದು ಸ್ಕಾಲರ್ಶಿಪ್ ಯಾರು ತಮ್ಮನೇಲಿ ನೋಡ್ಕೊಂಡ್ ಬಂದಿದ್ದೀರಾ, ಪ್ರತಿ ವರ್ಷ 1.5 ಲಕ್ಷ ನಿಮ್ಗೆ ಆಲ್ರೆಡಿ ಕಾಣಿಸ್ತಿದೆ. ಗೆಟ್ 1.5 lakh ಫಾರ್ ಇಯರ್ಸ್ ಟಿಲ್ ಕೋರ್ಸ್ ಕಂಪ್ಲೀಷನ್ಸ್. ಒಂದು ಸಾರಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆದ್ರೆ 1.5 ಲಕ್ಷ ಸ್ಕಾಲರ್ಶಿಪ್ ಬರುವಂತ ಈ ಒಂದು ಸ್ಕಾಲರ್ಶಿಪ್ ನ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಕ್ ಹೋಗ್ಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಡಾಕ್ಯುಮೆಂಟ್ಸ್ ಏನ್ ಬೇಕು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನ ಯಾರ್ಯಾರು ಎಲಿಜಿಬಿಲಿಟಿ ಮತ್ತೆ ಯಾರು ಹಾಕ್ಬೋದು, ಲಿಂಕ್ ಎಲ್ಲಿ ಸಿಗುತ್ತೆ, ಪ್ರತಿಯೊಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಓಕೆನಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ತರ ಸಾಕಷ್ಟು ಇನ್ಫಾರ್ಮೇಶನ್ಸ್ ವಿಡಿಯೋಸ್ ಸ್ಕಾಲರ್ಶಿಪ್ ರಿಲೇಟೆಡ್. ನೆಕ್ಸ್ಟ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಲ್ಲಿ ಎಷ್ಟು 4-5 ತರ ಇದೆ, ಗ್ಯಾರಂಟಿ ಬರುವಂತ ಸ್ಕಾಲರ್ಶಿಪ್ಸ್, ಪ್ರೈವೇಟ್ ಸ್ಕಾಲರ್ಶಿಪ್, ಸಾಕಷ್ಟು ಇನ್ಫಾರ್ಮೇಶನ್ಸ್ ಖಂಡಿತ ಈ ಚಾನಲ್ ಕೊಡ್ತಾನೆ ಇರ್ತೀನಿ. ನಿಮ್ಗೆ ಗೊತ್ತು, ಲಾಸ್ಟ್ 2-3 ಇಯರ್ಸ್ ಇಂದ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ, ಖಂಡಿತ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯಾಕಂದ್ರೆ ಈ ತರ ಸ್ಕಾಲರ್ಶಿಪ್ ವಿಡಿಯೋಸ್ ನಿಮಗೆ ಎಂಟರ್ ಕನ್ನಡದಲ್ಲಿ ತುಂಬಾ ಫ್ಯೂ ನಂಬರ್ಸ್ ಆಫ್ ಯೂಟ್ಯೂಬರ್ಸ್ ಮಾಡೋದು. ಅದರಲ್ಲಿ ಎಸ್ಪೆಷಲಿ ನಾನು ತುಂಬಾ ಸ್ಟೂಡೆಂಟ್ಸ್ಗೆ ಈ ತರ ಮಾಡಿ ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಈ ತರ ಯಾಕೆ ಕೊಡ್ತಾರೆ ಈ ಸ್ಕಾಲರ್ಶಿಪ್, ಏನು ಎಲ್ಲ ಬೇಕಾದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ ಈ ತರ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆನಾ, ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಕಾಣಿಸ್ತಿದೆ ಕೊಟಕ ಕನ್ಯಾ ಸ್ಕಾಲರ್ಶಿಪ್ 2026-27. ಈ ಒಂದು ಸ್ಕಾಲರ್ಶಿಪ್ ಯಾರಿಗೆ ಅಂದ್ರೆ 2026-27 ಆ ಒಂದು ಸ್ಟೂಡೆಂಟ್ಸ್ಗೆ ಕೊಡ್ತಿರೋದು. ಸೀಸನ್ 1 in a million ಅಂತ ಕೊಡ್ಬೋದು. ಯಾರಿಗೆ ಅಂದ್ರೆ ಇಂಜಿನಿಯರಿಂಗು, ಮೆಡಿಕಲ್, ಲೀಗಲ್, ಆರ್ಕಿಟೆಕ್ಚರ್, ಡಿಸೈನ್ ತುಂಬಾ ಎಲಿಜಿಬಲ್ ಇರೋ ಸ್ಟೂಡೆಂಟ್ಸ್ಗೆ ಕೊಡ್ತಿದ್ದಾರೆ. 1.5 lakh ಇರೋ ಫಾರ್ ಇಯರ್ಗೆ ಕೋರ್ಸ್ ಕಂಪ್ಲೀಷನ್ಸ್ ಆಗೋರ್ಗು ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಮೊದಲು ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಓದೋಕ್ಕಿಂತ ಮುಂಚೆ ಏನೇನು ಎಲಿಜಿಬಿಲಿಟಿ ಇರುತ್ತೆ, ಕ್ರೈಟೇರಿಯಾ ಇರುತ್ತೆ, ಅದನ್ನ ಓದ್ಬೋಣ. ಎಲಿಜಿಬಿಲಿಟಿ ಏನೇನು ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ. ಲಾಸ್ಟ್ ಡೆಡ್ ಲೈನ್ ಬಂದ್ಬಿಟ್ಟು August 20 ಇದೆ, ಅಂದ್ರೆ ಆಗಸ್ಟ್ ಏನು ಸಿಕ್ಕಾಪಟ್ಟೆ ಟೈಮ್ ಇದೆ. ಇನ್ನು ಡೇಟ್ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಹೋಗಿ ಅದನ್ನ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಎಲಿಜಿಬಿಲಿಟಿ ಬಂದ್ಬಿಟ್ಟು ಓಪನ್ ಫಾರ್ ಮೆರಿಟೋರಿಯಸ್ ಗರ್ಲ್ಸ್ ಸ್ಟೂಡೆಂಟ್ಸ್ ಅಕ್ರಾಸ್ ಇಂಡಿಯಾ. ಇದು ಒಂದು ಸ್ಕಾಲರ್ಶಿಪ್ಗೆ ಫಸ್ಟ್ನೇದೇ ನಿಮಗೆ ಮಾಡ್ತಿದ್ದಾರೆ, ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಮಾತ್ರ. ಓಕೆನಾ, ಓಕೆ. ನೆಕ್ಸ್ಟ್ ಬಾಯ್ಸ್ಗೆ ಬರುವಂತ ಸ್ಕಾಲರ್ಶಿಪ್ ಕೂಡ ನಾನು ಹೇಳ್ತಾ ಇರ್ತೀನಿ. ಇದು ಗರ್ಲ್ಸ್ಗೆ, ಓಕೆನಾ. ನಾನು ಗರ್ಲ್ಸ್ಗೆ, ಬಾಯ್ಸ್ಗೆ, ಮತ್ತೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ, ಮತ್ತೆ ಎಲ್ಲಾ ತರ ಸ್ಟೂಡೆಂಟ್ಸ್ಗೆ, ರೈತರ ಮಕ್ಕಳಿಗೆ ಎಲ್ಲಾ ತರ ಸ್ಕಾಲರ್ಶಿಪ್ ಒಂದಲ್ಲ ಒಂಥರ ಬಿಡ್ತಾ ಇರ್ತಾರೆ. ಆಮೇಲೆ ಪ್ರತಿ ವರ್ಷ 365 days ಇರುವಂತ ಸ್ಕಾಲರ್ಶಿಪ್ಸ್, ಪ್ರತಿಯೊಂದು ಸ್ಕಾಲರ್ಶಿಪ್ ಹೇಳ್ತಾ ಇರ್ತೀನಿ. ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ಎಸ್ಪೆಷಲಿ ಫಾರ್ ಗರ್ಲ್ಸ್ಗೆ ಇರುತ್ತೆ. ನೆಕ್ಸ್ಟ್ ಅಪ್ಲಿಕೆಂಟ್ ಮಸ್ಟ್ ಹ್ಯಾವ್ ಸ್ಕೋರ್ಡ್ ಅಟ್ ಲೀಸ್ಟ್ 75% ಆರ್ ಮೋರ್ ಮಾರ್ಕ್ಸ್ ಆರ್ ಈಕ್ವಲೆಂಟ್ CGPA ಇನ್ ಕ್ಲಾಸಸ್ 12th ಬೋರ್ಡ್ ಎಕ್ಸಾಮಿನೇಷನ್ಸ್. ನೀವು ಒಂದಿಷ್ಟು 12th ಬೋರ್ಡ್ ಎಕ್ಸಾಮ್ ಅಲ್ಲಿ ಪರ್ಸೆಂಟೇಜ್ ಕೊಡ್ತಾರೆ, ಇನ್ನೊಂದು ಸ್ವಲ್ಪ 12th ಬೋರ್ಡ್ ಎಕ್ಸಾಮ್ ಅಲ್ಲಿ CGPA ಅಂತ ಕೊಡ್ತಾರೆ. ನಿಮ್ದು ಅಂದ್ರೆ CGPA ಅಂದ್ರೆ 7.5 ಇರಬೇಕಾಗುತ್ತೆ. ಪರ್ಸೆಂಟೇಜ್ ಅಂತ ಕೊಟ್ಟಿದ್ರೆ ನಿಮಗೆ 75% ಇರಬೇಕಾಗುತ್ತೆ. 75% ಮೇಲೆ ಇದ್ದವ್ರಿಗೆ, ಇಲ್ಲ 75% ಇದ್ರೂ ಕೂಡ ಆಗುತ್ತೆ, ಈಕ್ವಲೆಂಟ್ ಕೂಡ ಅಂತ ಹೇಳ್ತಿದ್ದಾರೆ. ಇಲ್ಲ ನಿಮಗೆ 7.5 ಇಲ್ಲ 75% ಮೇಲೆ ಇದ್ರೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಆಲ್ರೆಡಿ ಎಲಿಜಿಬಲ್ ಆದ್ರೆ ಇರ್ತೀರಾ. ಓಕೆನಾ, ಈ ಒಂದು ಎರಡು ನೀವು ಹುಡುಗಿರಾಗಿರ್ಬೇಕು. ನೆಕ್ಸ್ಟ್ 75% ಹತ್ರ ಮಾಡಿರ್ಬೇಕು. ನೆಕ್ಸ್ಟ್ ಅಪ್ಲಿಕೆಂಟ್ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಮಸ್ಟ್ ಬಿ ನಾಟ್ ಎಕ್ಸಿಡ್ 6 lakh. ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಏನಿದೆ ಅದು 6 lakh ಇಂದ ಎಕ್ಸಿಡ್ ಆಗಬಾರ್ದು ಫ್ಯಾಮಿಲಿ ಇನ್ಕಮ್. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್. 6 lakh ಮೇಲೆ ಇದ್ರೆ ನೀವು ಯಾವುದೇ ಕಾರಣಕ್ಕೂ ಎಲಿಜಿಬಲ್ ಆದ್ರೆ ಇರೋದಿಲ್ಲ. ಓಕೆನಾ, ಓಕೆ. ನೆಕ್ಸ್ಟ್ ಮೆರಿಟೋರಿಯಸ್ ಗರ್ಲ್ಸ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ ಅಡ್ಮಿಷನ್ಸ್ ಟು ದ ಫಸ್ಟ್ ಇಯರ್ ಗ್ರಾಜುಯೇಷನ್ ಪ್ರೋಗ್ರಾಮ್ ಇನ್ ದ ಅಕಾಡೆಮಿಕ್ ಇಯರ್ 2026-27 ಇನ್ಸ್ಟಿಟ್ಯೂಟ್ ಆಫ್ ರೆಪ್ಯೂಟೆಡ್ ಲೈಕ್ NIRF or NAC accredited for professional graduation degree such as engineering, MBBS, intelligent LLB, ಅದು 5 years ಇರುತ್ತೆ. ಇಂಟಿಗ್ರೇಟೆಡ್ BS, MS, BS ರಿಸರ್ಚ್ ಇನ್ ISCR ಇನ್ IISc ಬೆಂಗಳೂರು. ಆ ಒಂದು IISc ಒಂದು ಬೆಂಗಳೂರಲ್ಲಿ ಒಂದೇ ಇರುವಂತ ಇನ್ಸ್ಟಿಟ್ಯೂಟ್. ಮತ್ತೆ ಆರ್ ಅದರ್ ಪ್ರೊಫೆಷನಲ್ ಕೋರ್ಸಸ್, ಡಿಸೈನ್, ಆರ್ಕಿಟೆಕ್ಚರ್ಸ್. ಒಟ್ಟಿನಲ್ಲಿ ನೋಡಿ ಹೇಳ್ತಿದ್ದಾರೆ, ನೀವು ಇಂಜಿನಿಯರಿಂಗ್ ಅದ ಮಾಡ್ತೀರಿ, MBBS ಅದ ಮಾಡ್ತೀರಿ, ಇಂಟಿಗ್ರೇಟೆಡ್ LLB ಕೋರ್ಸ್ ಅದ ಮಾಡ್ತೀರಿ, ಇಂಟಿಗ್ರೇಟೆಡ್ BS, MS ಅದ ಮಾಡ್ತೀರಿ, MS ರಿಸರ್ಚ್ ಅದ ಮಾಡ್ತೀರಿ, ISCR ಅಲ್ಲದ ಓದ್ತೀರಿ, ಇಲ್ಲ IISc ಇಲ್ಲದ ಓದ್ತೀರಿ. ನೆಕ್ಸ್ಟ್ ಯಾವ ಪ್ರೊಫೆಷನಲ್ ಕೋರ್ಸಸ್ ಏನೇನು ಕಾಣಿಸ್ತಿದೆ ನೋಡಿ. ಎಕ್ಸಾಂಪಲ್ ನೀವು ಕನ್ನಡದಲ್ಲಿ KCT ಎಕ್ಸಾಮ್ ಬರ್ದಿರುವಂತ ಎಲ್ಲಾ ಕೋರ್ಸಸ್ಗೆ ಎಲಿಜಿಬಲ್ ಇರ್ತೀರಾ. ಓಕೆನಾ, ಡಿಸೈನ್, ಆರ್ಕಿಟೆಕ್ಚರ್ ಈ ಒಂದು ಸ್ಟೂಡೆಂಟ್ಸ್ಗೆ ಈ ಒಂದು ಸ್ಕಾಲರ್ಶಿಪ್ಗೆ ಆದ್ರೆ ಎಲಿಜಿಬಲ್ ಆದ್ರೆ ಇರ್ತೀರಾ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಕೇಳ್ತಿದ್ದಾರೆ, ಈ ಒಂದು ಇದ್ರಲ್ಲಿ ಆದ್ರೆ ನೀವು ಓದ್ತಿರ್ಬೇಕಾಗಿರುತ್ತೆ. ಅದು ನಿಮ್ದು ಫಸ್ಟ್ ಇಯರ್ ಗ್ರಾಜುಯೇಷನ್ಸ್ ಅಲ್ಲಿ ನೀವೇನಾದ್ರು ಇದು NAC ಅಕ್ರಿಡಿಟೇಷನ್ ಇರುವಂತ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಓದ್ತಿದ್ರೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಆಲ್ಮೋಸ್ಟ್ 90% ನೀವು NAC ಅಕ್ರಿಡಿಟೇಷನ್ಸ್ಗೆ ಎಲಿಜಿಬಲ್ ಇರುತ್ತೆ ನಿಮ್ಮ ಒಂದು ಕಾಲೇಜ್. ಡೋಂಟ್ ಅದ್ರ ಬಗ್ಗೆ ತಲೆ ಕೆಡಿಸೋದಿಲ್ಲ, ನೀವು ಈ ಒಂದು ಕೋರ್ಸಸ್ ಮಾತ್ರ ಮಾಡಿರ್ಬೇಕಾಯ್ತು. ಓಕೆ. ನೆಕ್ಸ್ಟ್ ಲಾಸ್ಟ್ ಒಂದು ಪಾಯಿಂಟ್ಸ್ ಇಂಪಾರ್ಟೆಂಟ್. Children of employee Kotaka Mahindra Group or Kotaka Education Foundations or body for study are not eligible to apply for this Kotaka Kanya scholarship. ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿರೋ ಅಂತಾರೆ. ಅಂದ್ರೆ ಈಗ ನಾನು ವಿಡಿಯೋಸ್ ನೋಡ್ತಿರೋ ಏನಾದ್ರು ಕೊಟಕ ಮಹೀಂದ್ರಾ ಗ್ರೂಪ್ ಆ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ರೆ, ಮತ್ತೆ ಕೊಟಕ ಎಜುಕೇಶನ್ ಫೌಂಡೇಶನ್ ಈ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ರೆ, ಇಲ್ಲ ನೀವೇನಾದ್ರು ಬಡ್ಡಿ ಫಾರ್ ಸ್ಟಡಿ ಇದೇ ಒಂದು ಕಂಪ್ನಿಲಿ ಏನಾದ್ರು ನಿಮ್ಮ ಮಕ್ಕಳು ಏನಾದ್ರು ಓದ್ತಾ ಇದ್ರೆ, ಸರಿ ಅವ್ರ ಮಕ್ಕಳು ಏನಾಗಿದ್ರೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರೋದಿಲ್ಲ. ಓಕೆ. ಯಾರು ಬಡ್ಡಿ ಫಾರ್ ಸ್ಟಡಿಯಲ್ಲಿ ಓದ್ತಿರೋ ಅಂತ ಫ್ಯಾಮಿಲಿ
ಫ್ಯಾಮಿಲಿಯಿಂದ ಬಂದು ನೋಡ್ತಿರಲ್ಲ, ಯಾಕಂದ್ರೆ ಅವ್ರ ಪೇರೆಂಟ್ಸ್ ಹೇಳ್ತಾರೆ ಸ್ಕಾಲರ್ಶಿಪ್ ಬಗ್ಗೆ. ಓಕೆ, ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವೇನು ಹೇಳಬೇಕು, ಗರ್ಲ್ಸ್ ಇರಬೇಕು, 75% ಆಗಿರಬೇಕು, 6 lakh ಇನ್ಕಮ್ ಅದ್ರ ಒಳಗಡೆ ಇರಬೇಕು, ಮತ್ತೆ ನೀವು ಫಸ್ಟ್ ಇಯರ್ ಗ್ರಾಜುಯೇಟ್ ಅಲ್ಲಿ ಯಾವುದೋ ಒಂದು ಪ್ರೊಫೆಷನಲ್ ಕೋರ್ಸ್ ತಗೊಂಡಿದ್ರೆ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರಾ. ಏನೇನು ಬೆನಿಫಿಟ್ಸ್, ಓಕೆ ಇಷ್ಟೆಲ್ಲ ಎಲಿಜಿಬಿಲಿಟಿ ತಗೊಂಡಿವಿ, ಇದನ್ನ ಅಪ್ಲೈ ಮಾಡಿದ್ಮೇಲೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತ ಕೇಳಿದ್ರೆ ನೋಡಿ ಈ ಸ್ಕಾಲರ್ಶಿಪ್ ಅಲ್ಲಿ ಏನೇನು ಬೆನಿಫಿಟ್ಸ್, ತುಂಬಾನೇ ಬೆನಿಫಿಟ್ಸ್ ಇದೆ. ಸ್ಕಾಲರ್ಶಿಪ್ ಅಮೌಂಟ್ ಇನ್ INR ಹೇಳ್ಬೇಕಾದ್ರೆ, ಇಂಡಿಯನ್ ರುಪೀಸ್ ಅಲ್ಲಿ ಹೇಳ್ಬೇಕಾದ್ರೆ 1.5 lakh ಫರ್ ಇಯರ್ ವಿಲ್ ಬಿ ಗಿವನ್ ಟು ಈಚ್ ಸೆಲೆಕ್ಟೆಡ್ ಸ್ಕಾಲರ್ಶಿಪ್ ಕಂಪ್ಲೀಷನ್ಸ್ ಆಫ್ ಅವರ್ ಪ್ರೊಫೆಷನಲ್ ಗ್ರಾಜುಯೇಷನ್ ಕೋರ್ಸ್ ಆರ್ ಡಿಗ್ರಿ. ಅವ್ರು ಹೇಳ್ತಿದ್ದಾರೆ 1.5 ಲಕ್ಷ ಪ್ರತಿ ವರ್ಷ 1.5 ಲಕ್ಷ ಕೊಡ್ತಾ ಇದ್ದಾರೆ. 1.5 lakh ಫರ್ ಇಯರ್ ಇನ್ ಎವ್ರಿ ಇಯರ್ ಯಾರು ಸೆಲೆಕ್ಟ್ ಆಗ್ತಾರೆ ಪ್ರತಿ ವರ್ಷ, ಅದು ಟಿಲ್ ಕಂಪ್ಲೀಷನ್ಸ್. ನೀವು 4 ವರ್ಷ ಓದ್ತೀರಿ, 5 ವರ್ಷ ಓದ್ತೀರಿ, ನಿಮ್ದು ಯಾವ್ದು ಒಂದು ಕೋರ್ಸಸ್ ಏನು ತಗೊಂಡಿದ್ರೆ ಅದು ಕಂಪ್ಲೀಟ್ ಆಗಬೇಕು. ಎಕ್ಸಾಂಪಲ್ ನೀವು ಏನಾದ್ರು ಇಂಜಿನಿಯರಿಂಗ್ ಮಾಡ್ತೀರಾ 4 ವರ್ಷ ಅಂದ್ರೆ ನಿಮಗೆ ಅಲ್ಲಿ 6 lakh ಆಲ್ಮೋಸ್ಟ್ ನಿಮ್ದು ಏನು ನೀವು ಏನು ಅಡ್ಮಿಷನ್ ಫೀಸ್ ಇರುತ್ತೆ ಕಂಪ್ಲೀಟ್ ಆಗಿ ಇದರಲ್ಲೇ ಬಂದ್ಬಿಡುತ್ತೆ. 6 lakhs rupees ಬರುತ್ತೆ. ಇವನ್ ನನಗೆ ಬಂದಿರೋದು ನಾನು ಲೈವ್ ಸಮೇತ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ವಿಡಿಯೋಸ್ನ ನಾನು ನಿಮ್ಗೆ ಹಾಕಿ ತೋರಿಸ್ತೀನಿ. ಈ ಸ್ಕಾಲರ್ಶಿಪ್ ಯಾಕೆ ಕೊಡ್ತಾರೆ, ಏನು ಕೊಡ್ತಾರೆ, ಹೆಂಗೆ ಇದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಕೊಡಿ. ಯಾಕಂದ್ರೆ ಇನ್ನು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಅಂತ ಹೇಳ್ತಿದ್ದೀರಾ ಸರ್, ಎಲ್ಲ ಹೇಳ್ತಿದ್ದೀರಾ ಬ್ರೋ, ಬಟ್ ಯಾಕೆ ಕೊಡ್ತಾರೆ ಈ ಸ್ಕಾಲರ್ಶಿಪ್, ಏನು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ನಿಮ್ಗೆ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಡ್ಡಿ ಫೋರ್ ಸ್ಟಡಿ ಅಂತ ಒಂದು ವರ್ಡ್ಸ್ ನ ಹಾಕ್ಬಿಟ್ಟು ಕಮೆಂಟ್ ಅಲ್ಲಿ ಹಾಕಿ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಖಂಡಿತ ಬಡ್ಡಿ ಫೋರ್ ಸ್ಟಡಿ ಬಗ್ಗೆ ಯಾಕೆ ಅಮೌಂಟ್ ಕೊಡ್ತಾರೆ, ಏನಕ್ಕೆ ಇದ್ರ ಏನು ಕೊಡಬೇಕು, ಯಾಕೆ ಕೊಡ್ಲೇಬೇಕು, ಸ್ಟೂಡೆಂಟ್ಸ್ ಇಂದ ತಗೊಳ್ತಾರೆ, ಹೆಂಗೆ ನಾವು ತಗೋಬೇಕಂದ್ರೆ ಏನ್ ಮಾಡಕಂದ್ರೆ ಕಂಪ್ಲೀಟ್ ಆಗಿ ಡೆಡಿಕೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಇವನ್ ನನಗೆ ಬಂದಿರೋ ಸ್ಕಾಲರ್ಶಿಪ್ ಲೈವ್ ಅಲ್ಲಿ ಪ್ರೂಫ್ ಸಮೇತ ತೋರಿಸ್ತೀನಿ ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ ಅಲ್ಲಿ. ಓಕೆನಾ? ಓಕೆ, ನಿಮಗೆ ಇದು ಇಂಪಾರ್ಟೆಂಟ್, ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಅಂತ ಹೇಳ್ತಿರೋದು. ನೆಕ್ಸ್ಟ್ ದ ಸ್ಕಾಲರ್ಶಿಪ್ ಅಮೌಂಟ್ ಅಂಡರ್ ಕೋಟಕ ಕನ್ಯಾ ಸ್ಕಾಲರ್ಶಿಪ್ 2026-27 should be utilized to cover academic expenses including the tuition fees, hostel fees, internet, transportations, laptops, books and stationery. ಈ ಸ್ಕಾಲರ್ಶಿಪ್ ನೀವು ಏನು ತಗೋತಿರಲ್ಲ, ಈಗ ನೀವು ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಸ್ಟೂಡೆಂಟ್ಸ್, ಇದನ್ನ ನೀವು ಯಾವ್ದಕ್ಕೆ ಯೂಟಿಲೈಸ್ ಮಾಡಬೇಕಂದ್ರೆ ಕಂಪಲ್ಸರಿ ಅಕಾಡೆಮಿಕ್ ಎಕ್ಸ್ಪೆನ್ಸ್ಗೆ ನೀವು ಅವ್ರಿಗೆ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಆಫ್ಟರ್ 1.5 lakh ಹೆಂಗ ಸುಮ್ಮನೆ ಯಾವುದೇ ಖರ್ಚು ಮಾಡೋದಿಲ್ಲ, ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಕ್ಕೆ ಹೇಳ್ತಾರೆ. ನೀವು ಅದರಲ್ಲಿ ಟ್ಯೂಷನ್ ಫೀಸು, ಹಾಸ್ಟೆಲ್ ಫೀಸು, ಇಂಟರ್ನೆಟ್, ಟ್ರಾನ್ಸ್ಪರೆನ್ಸು, ಲ್ಯಾಪ್ಟಾಪ್ಸ್ ತಗೊಂಡಿರೋದು, ಬುಕ್ಸ್ ತಗೊಂಡಿರೋದು, ಈ ಜಸ್ಟ್ ನೀವು ಒಂದು ಡಾಕ್ಯುಮೆಂಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದ್ರೆ ಮುಗಿದೈತೆ. ನಿಮಗೆ ಈ ಸ್ಕಾಲರ್ಶಿಪ್ ನಿಮಗೆ ಪ್ರತಿ ವರ್ಷ ಬರ್ತಾ ಹೋಗುತ್ತೆ, ಎವ್ರಿ ಇಯರ್ ಬರುತ್ತೆ. 1.5 lakh rupees ಖಂಡಿತ ಬರುತ್ತೆ, ಸೀರಿಯಸ್ಲಿ ಬರುತ್ತೆ, ಸತ್ಯ, ಇದು ಯಾವುದೇ ಕಾರಣಕ್ಕೂ ಫೇಕ್ ಅಲ್ಲ. ಓಕೆ, ಈ ನಿಮಗೆ ಹೇಳ್ತಿದ್ದಾರೆ ನೆಕ್ಸ್ಟ್ ನಿಮಗೆ ಡಿಸ್ಕ್ಲೈಮರ್ ಲಿಂಕ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಸ್ಕಾಲರ್ಶಿಪ್ ಸೆಲೆಕ್ಷನ್ಸ್ ಅಮೌಂಟ್ ಆರ್ ಬೇಸ್ಡ್ ಆನ್ ದ ಫುಲ್ಫಿಲ್ಮೆಂಟ್ ಆಫ್ ದ ಎಲಿಜಿಬಿಲಿಟಿ ಅಂಡ್ ಕ್ರೈಟೀರಿಯನ್ ವಿಲ್ ಬಿ ಡಿಸ್ಕ್ರಿಪ್ಷನ್ಸ್ ಆಫ್ ಕೋಟಕ್ ಎಜುಕೇಶನ್ ಫೌಂಡೇಶನ್ಸ್. ನೆಕ್ಸ್ಟ್ ಓಕೆ, ಇಷ್ಟೆಲ್ಲ ಆದ್ಮೇಲೆ ಡಾಕ್ಯುಮೆಂಟ್ಸ್ ಏನು ಬೇಕು ಸರ್, ಇದೆಲ್ಲ ಈಗ ಸ್ಟೂಡೆಂಟ್ಸ್ ಎಲಿಜಿಬಿಲಿಟಿ ಗೊತ್ತಾಯ್ತು, ಬೆನಿಫಿಟ್ಸ್ ಗೊತ್ತಾಯ್ತು, ಇದನ್ನ ಅಪ್ಲೈ ಮಾಡೋಕೆ ಡಾಕ್ಯುಮೆಂಟ್ಸ್ ಏನೇನು ಇರಬೇಕು ಅಂತ ಕೇಳ್ತೀರಾ. ಡಾಕ್ಯುಮೆಂಟ್ಸ್ ಇಷ್ಟೇ: ಮಾರ್ಕ್ ಶೀಟ್ ಆಫ್ ಪ್ರೀವಿಯಸ್ ಇಯರ್ ಕ್ವಾಲಿಫಿಕೇಶನ್ಸ್ ಎಕ್ಸಾಮ್. ನಿಮ್ದು ಏನಾದ್ರು ಈಗ ನಾನು ಹೇಳಿದೆ 75% ಅವರು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ನಿಮ್ಮ ಒಂದು 12th ಮಾರ್ಕ್ಸ್ ಶೀಟ್ ಇರುತ್ತೆ, ಅದ್ರದ್ದು 75% ಇರಬೇಕು. ಅದಕ್ಕೆ ನಿಮಗೆ ಮಾರ್ಕ್ ಶೀಟ್ ಪ್ರೀವಿಯಸ್ ಇಯರ್ದು ಕ್ವಾಲಿಫಿಕೇಶನ್ಸ್ ಅಂದರೆ ಇವಾಗ ಫಸ್ಟ್ ಇಯರ್ ಇಂಜಿನಿಯರ್ ಜಾಯ್ನ್ ಆಗ್ತಿದ್ದೀರಾ, ಇಲ್ಲ ಫಸ್ಟ್ ಇಯರ್ಲಿ ಯಾವುದೋ ಒಂದು ಪ್ರೊಫೆಷನಲ್ ಕೋರ್ಸ್ ಮಾಡ್ತಿದ್ರೆ ಅದರ ಹಿಂದಿನ ವರ್ಷದ ಸೆಕೆಂಡ್ ಪಿ ಸಿ ಏನಾಗಿರಬೇಕು, ನಿಮಗೆ 75% ಇರುವಂಥ ಮಾರ್ಕ್ಸ್ ಕಾರ್ಡ್ ಶೀಟ್ ನಿಮಗೆ ಇರಬೇಕು, ಅದ್ರ ಮೇಲೆ ಇದ್ರೂ ನಡೀತದೆ. ಓಕೆ, ನೆಕ್ಸ್ಟ್ ಇನ್ಕಮ್ ಪ್ರೂಫ್ ಆಫ್ ಪೇರೆಂಟ್ಸ್ ಆಗಿ ಗಾರ್ಡಿಯನ್ಸ್. ನಿಮಗೆ ಇನ್ಕಮ್ ಪ್ರೂಫ್ಗೆ ಇನ್ಕಮ್ದು RD ನಂಬರ್, ಅದು ಒಂದು ಇನ್ಕಮ್ ಸರ್ಟಿಫಿಕೇಟ್ ಅದ್ರ ಇರಬೇಕಾಗುತ್ತೆ. ಇವನ್ ಜಸ್ಟ್ ಎಲ್ಲ ಜೆರಾಕ್ಸ್ ಇಲ್ಲಾಂದ್ರೆ ಡಾಕ್ಯುಮೆಂಟ್ಸ್ ಒಂದು ಫೋಟೋ ಇದ್ರೆ ಸಾಕು. ನೆಕ್ಸ್ಟ್ ITR ಪೇರೆಂಟ್ಸ್ ಆರ್ FY ಇನ್ 2025-6 ಇದೆಲ್ಲ ನಿಮಗೆ ಅಪ್ಲಿಕೇಬಲ್ ಆಗಿದ್ರೆ ಮಾತ್ರ. ಓಕೆನಾ? ನಿಮ್ಗೆ ಏನಾದ್ರು ITR ಇತ್ತಂದ್ರೆ, ಇಲ್ಲಾಂದ್ರೆ ಏನು ಬೇಕಾ ಇದು ಅಲ್ಲಿ ಬಾಕ್ಸ್ ಎಲ್ಲ ಕೊಡಿದ್ರೆ ಅಪ್ಲಿಕೇಬಲ್ ಅಂತ. ನೆಕ್ಸ್ಟ್ ಫೀ ಸ್ಟ್ರಕ್ಚರ್ಸ್ ಫಾರ್ ಅಕಾಡೆಮಿಕ್ ಇಯರ್ 2026-27. ನೆಕ್ಸ್ಟ್ ಒಂದು ಫೀ ಸ್ಟ್ರಕ್ಚರ್ ಅಂದ್ರೆ ಕಾಲೇಜಲ್ಲಿ ಎಷ್ಟು ಫೀಸ್ನ ಪೇ ಮಾಡಿರ್ತೀರಾ, ನೀವು ಎಷ್ಟು ಪೇ ಮಾಡಬೇಕು, ಅದ್ರದ್ದು ಫೀ ಸ್ಟ್ರಕ್ಚರ್ ನಾವು ಕಾಲೇಜ್ ಕೊಟ್ಟಿದ್ರೆ ಅದು ಒಂದು ಫೀ ಸ್ಟ್ರಕ್ಚರ್ ಅದ್ರ ಫೋಟೋ ಇರಬೇಕಾಗುತ್ತೆ. ಇಲ್ಲ ಪೇ ಮಾಡಿ ಬಂದಿರೋದು ನಿಮ್ಮದು ಏನು ಬಿಲ್ ಅಂದರೆ ಅಡ್ಮಿಷನ್ಗೆ ಹಾಕಿ ಬಂದ್ಬಿಟ್ಟು ಪೇ ಮಾಡಿರ್ತಾರಲ್ಲ ಅದು ಅದ್ರ ನಡೀತದೆ. ನೀವೇನಾದ್ರು KCT ಸ್ಟೂಡೆಂಟ್ಸ್ ಆದರೆ ನೀವು ಜಸ್ಟ್ ಏನು ಕೀದಲ್ಲಿ ಕೊಟ್ಟಿರ್ತಾರಲ್ಲ ಒಂದು ಚಾನಲ್ ನಂಬರು, ಆ ಚಾನಲ್ ಹಾಕ್ಬಿಟ್ರೆ ಸಾಕು, ಇದೇ ಫೀ ಸ್ಟ್ರಕ್ಚರ್ ಆದರೆ ಕನ್ಸಿಡರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬೋನಾಫೈಡ್ ಸ್ಟೂಡೆಂಟ್ ಸರ್ಟಿಫಿಕೇಟ್ಸ್ ಆರ್ ಲೆಟರ್ ಫ್ರಮ್ ದ ಕಾಲೇಜು. ನಿಮ್ದು ಏನೋ ಸ್ಟೂಡೆಂಟ್ ಸರ್ಟಿಫಿಕೇಟ್ ಬೇಕಾದ್ರೆ ನಿಮಗೆ ಬೋನಾಫೈಡ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ. ಆ ಬೋನಾಫೈಡ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ ಕಾಲೇಜಲ್ಲೇ ಕೇಳಿದ್ರೆ ಕೊಡ್ತಾರೆ ಬೋನಾಫೈಡ್ ಸರ್ಟಿಫಿಕೇಟ್ ಅಂತಂದು, ಇಲ್ಲಾಂದ್ರೆ ಲೆಟರ್ ಫ್ರಮ್ ದ ಕಾಲೇಜ್, ಇದರಲ್ಲಿ ಯಾವ್ದಾದ್ರು ಒಂದಿದ್ರೆ ನಡೀತದೆ. ನೆಕ್ಸ್ಟ್ ಕಾಲೇಜ್ ಸೀಟ್ ಅಲೋಕೇಶನ್ಸ್ ಡಾಕ್ಯುಮೆಂಟ್ಸ್. ನೀವೀಗ ಒಂದು ಯಾವುದೋ ಒಂದು CET ಎಕ್ಸಾಮ್ ಬರೆದ್ಬಿಟ್ಟೆ ಸೀಟ್ ಅಲೋಕೇಟ್ ಆಗಿರುತ್ತಲ್ವ, ಎಕ್ಸಾಂಪಲ್ KCT ಅಥವಾ ನೀಟ್ ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೆ ಸೀಟ್ ಅಲೋಕೇಟ್ ಆಗಿದ್ದು ಅಡ್ಮಿಷನ್ ಆರ್ಡರ್ ಅಂತ ಬಂದಿರುತ್ತೆ, ಇಲ್ಲ ಅಲಾಟ್ಮೆಂಟ್ ಸೀಟ್ ಅಂತ ಇರುತ್ತಲ್ಲ, ಅದು ಅಲಾಟ್ಮೆಂಟ್ ಸೀಟ್ದು ಡಾಕ್ಯುಮೆಂಟ್ಸ್ ಇದೆಲ್ಲ ಅಪ್ಲೋಡ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಸ್ಕೋರ್ಡ್ ಅಂದ್ರೆ ಈಗ ಎಂಟ್ರೆನ್ಸ್ ಎಕ್ಸಾಮ್ಗೆ ನೀವು ಬರ್ದಿರ್ತೀರಿ, ಎಕ್ಸಾಂಪಲ್ KCT ನೀಟ್ ಬರ್ದಿರ್ತಾರೆ, ಆ ಎಂಟ್ರೆನ್ಸ್ ಎಕ್ಸಾಮ್ ಬರ್ದಿರುವಂಥ ಸ್ಕೋರ್ ಕಾರ್ಡ್ ಇರುತ್ತಲ್ಲ ಅದು ಕೂಡ ನಿಮಗೆ ಬೇಕಾಗಿರುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಕೂಡ ಇರಬೇಕಾಗುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್, ಇಷ್ಟು ಡಾಕ್ಯುಮೆಂಟ್ಸ್. ಇದಾದ್ಮೇಲೆ ನೀವು ಸೆಲೆಕ್ಟ್ ಆಗಿದ್ಮೇಲೆ ಅವ್ರು ಅಪ್ಲೈ ಅಂದ್ರೆ ಅವರು ನಿಮ್ಗೆ ಅಮೌಂಟ್ ಹಾಕಬೇಕಾದ್ರೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗಿರುತ್ತೆ, ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗುತ್ತೆ. ನೆಕ್ಸ್ಟ್ ಒಂದು A size ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿರುತ್ತೆ, ಪಾಸ್ಪೋರ್ಟ್ ಫೋಟೋ. ನಿಮ್ಗೆ ಏನಾದ್ರು ನಿಮಗೆ ಜಾಸ್ತಿ ಈಗ ಯಾರಾದ್ರೂ ಡಿಸಬಿಲಿಟಿ ಸ್ಟೂಡೆಂಟ್ಸ್ ನೋಡಿದ್ರೆ ಅದು ಒಂದು ಇತ್ತಂದ್ರೆ ನಿಮಗೆ ಜಾಸ್ತಿ ನಿಮಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ. ಡಿಸಬಿಲಿಟಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ಮಾತ್ರ, ಇಲ್ಲಾಂದ್ರೂ ಕೂಡ ನಿಮಗೆ ನಾರ್ಮಲ್ ಆಗಿ ಅಪ್ಲೈ ಮಾಡಿ. ನೆಕ್ಸ್ಟ್ ನಿಮ್ಗೆ ಏನೋ
ಪೇರೆಂಟ್ಸ್ ಅವರ ಅಥವಾ ಸಿಂಗಲ್ ಪೇರೆಂಟ್ಸ್ ಇದ್ರೆ ಇಲ್ಲ ಓಪನ್ ಇದ್ರೆ ನಿಮಗೆ ಡೆತ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ, ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಆದರೆ ಇರುತ್ತೆ. ಇಲ್ಲಾಂದ್ರೆ ನಾರ್ಮಲ್ ಆಗಿ ನಿಮ್ಮ ಹತ್ರ ಏನಿಲ್ಲ ಅಂದ್ರೆ ನೋ ಅಂತ ಜಸ್ಟ್ ನೋ ಅಂತ ಟೈಪ್ ಮಾಡ್ಬಿಟ್ಟು ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಹೋಗಿ. ಓಕೆನಾ. ನೆಕ್ಸ್ಟ್ ಫೋಟೋಗ್ರಾಫ್ಸ್ ಆಫ್ ದ ಹೌಸ್. ನಿಮ್ದು ಲಾಸ್ಟ್ ಎಂಡಿಂಗ್ ಅಲ್ಲಿ ನಿಮಗೆ ನಿಮ್ಮ ಮನೆಯದು ಒಂದು ಫೋಟೋ ಬೇಕಾಗಿರುತ್ತೆ. ಯಾಕಂದ್ರೆ ಪ್ರತಿ ವರ್ಷ ನಿಮಗೆ 1.5 ಲಕ್ಷ ಸ್ಕಾಲರ್ಶಿಪ್ ಕೊಡ್ತಾ ಇರ್ತಾರೆ. ಜಸ್ಟ್ ನಿಮ್ದು ಮನೆ ಆಧಾರ ಇದ್ರೂ ಪರವಾಗಿಲ್ಲ, ಒಂದು ಜಸ್ಟ್ ಒಂದು ಫೋಟೋ ಆದ್ರೆ ಅಪ್ಲೋಡ್ ಒಂದು ಫೋಟೋ ಆದ್ರೆ ಹಾಕಿ. ನೆಕ್ಸ್ಟ್ ಇಷ್ಟು ಆದ್ಮೇಲೆ ನೆಕ್ಸ್ಟ್ ಇದೆಲ್ಲ ಹೇಳಿಲ್ಲ, ಏನೇನು ಹೇಳಿದೆ ನಾನು ಇನ್ನೊಂದು ಕೇಳಿಸ್ಕೊಳ್ಳಿ. ಎಲಿಜಿಬಿಲಿಟಿ ಇರಬೇಕು, ಬೆನಿಫಿಟ್ಸ್ ಇರಬೇಕು, ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಇಷ್ಟೆಲ್ಲ ರೆಡಿ ಇಟ್ಕೊಂಡು ಸ್ಟಿಲ್ ಅಪ್ಲೈನ ಒಂದು ಕ್ಲಿಕ್ ಮಾಡಿಬಿಟ್ಟು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ತಾ ಹೋಗಿ. ಓಕೆನಾ. ಇಷ್ಟು ಇಂಪಾರ್ಟೆಂಟು. ನೆಕ್ಸ್ಟ್ ನೀವು ಇಲ್ಲೆಲ್ಲ ಜಸ್ಟ್ ನೋಡ್ಬೋದು, ನೀವು ಇದು ಈ ಪ್ರೋಗ್ರಾಮ್ ಯಾಕೆ ಕೊಡ್ತಾ ಇದ್ದಾರೆ ಅಂತ ಇದನ್ನ ಓದ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಕೊಡ್ತಾರೆ ಅಂತ. ಸ್ಕಾಲರ್ಶಿಪ್ ಕೊಟ್ಟಕ ಕನ್ಯಾ ಸ್ಕಾಲರ್ಶಿಪ್ 2026-27 ಈಸ್ ನೋಡಿ ಕೊಲಾಬ್ರೇಟಿವ್ CSR ಇನಿಷಿಯೇಟಿವ್ ಬೈ ದ ಕೊಟ್ಟಕ ಮಹೇಂದ್ರ ಗ್ರೂಪ್. ಆ ಒಂದು ಕೊಲಾಬ್ರೇಟಿವ್ ಜೊತೆ ಇದನ್ನ ಮಾಡ್ತಿರೋದು. ಇಂಪ್ಲಿಮೆಂಟೆಡ್ ಇನ್ ದ ಪಾರ್ಟ್ನರ್ಶಿಪ್ ವಿತ್ ದ ಕೊಟ್ಟಕ ಎಜುಕೇಶನ್ ಫೌಂಡೇಶನ್. ದಿಸ್ ಸ್ಕಾಲರ್ಶಿಪ್ ಈಸ್ ಡಿಸೈನ್ ಟು ಪ್ರೊವೈಡ್ ದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಡಿಸರ್ವಿಂಗ್ ದ ಗರ್ಲ್ಸ್ ಸ್ಟೂಡೆಂಟ್ಸ್ ಫ್ರಮ್ the underprivileged background and enabling them to pursue higher education in the professional fields after completion of the 12th class. 12th ಅಂತ ಹೇಳ್ತಾರೆ. ಯಾರು 12th ಕ್ಲಾಸ್ ಆದ್ಮೇಲೆ ಒಂದು ಸ್ವಲ್ಪ ಒಂದು ನಿಮಗೆ ಯಾರಿಗೆ ಬ್ಯಾಕ್ ಗ್ರೌಂಡ್ ಮತ್ತೆ ಒಂದು ಸ್ವಲ್ಪ ಫೈನಾನ್ಷಿಯಲ್ ಒಂದು ಸ್ವಲ್ಪ ಸಪೋರ್ಟ್ ಬೇಕಾಗಿರುತ್ತೆ, ಆ ಒಂದು ಸ್ಟೂಡೆಂಟ್ಸ್ಗೆ ಇದು ಹೆಲ್ಪ್ ಮಾಡ್ಬೇಕಂತ ಈ ಒಂದು ಪ್ರೋಗ್ರಾಮ್ ತಂದಿರೋದು. ಫಾರ್ ದ 2026 ಕೊಟ್ಟಕ ಕನ್ಯಾ ಸ್ಕಾಲರ್ಶಿಪ್ ಎಲಿಜಿಬಲ್ ಗರ್ಲ್ಸ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ಕ್ಲಾಸ್ 12th and wish to enroll in the reputable professional graduation course engineering, MBBS, architecture, design, integrated LLB and others ಎಲ್ಲ are invited to apply. Selected students will receive the scholarship 1.5 lakh rupees per year, help cover their academic expenses until their completion their degree. ಅವ್ರು ಹೇಳ್ತಾರೆ ಕಂಪ್ಲೀಟ್ ಆಗಿ 1.5 ಸ್ಕಾಲರ್ಶಿಪ್ ಸಿಗುತ್ತೆ ನಿಮ್ಗೆ. ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರಿಗೆ ನಿಮಗೆ ಇದು ನೋಡಿ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದು ಎಲ್ಲ ಇನ್ನೂ ಸಾಕಷ್ಟು ಇದೆ. ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನಿಮಗೆ ಇದು ಯಾಕೆ ಏನು ಇನ್ನೂ ಇನ್ಫಾರ್ಮೇಶನ್ ಜಾಸ್ತಿ ಬೇಕಾಯ್ತು ಅಂದ್ರೆ ಸುಮ್ಮನೆ ಸ್ಕಾಲರ್ಶಿಪ್ ಬಗ್ಗೆ ಹಾಕಿ ಅಂತೀರಾ, ಸೆಲೆಕ್ಟ್ ಆಗಲ್ಲ ಅಂತೀರಾ, ಈ ಥರ ಸ್ಟೂಡೆಂಟ್ಸ್ ಕ್ವಶನ್ಸ್ ಮಾಡ್ತಿರ್ತಾರೆ. ಇವನ್ ಅವ್ರಿಗೆ ಪ್ರೂಫ್ ಸಮೇತ ತೋರಿಸಿದ್ರೆ ತಾನೇ ಅವ್ರು ಬಿಲೀವ್ ಮಾಡೋದು. ಇವನ್ ನನಗೆ ಬಂದಾಗ ಅವಾಗ ನಾನು ಸ್ಟಾರ್ಟಿಂಗಲ್ಲಿ ಇದೆ ಅನ್ಕೋತೀವಿ, ಅವಾಗ ನನಗೆ ಬಂತು ಮತ್ತೆ ನನ್ನ ಫ್ರೆಂಡ್ಸ್ಗೆ ಬಂತು, ನಾನು ಹಾಕಿದವ್ರಿಗೆಲ್ಲ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬರ್ತಾ ಹೋಯ್ತು. ಅವಾಗ ಇದು ಜೆನ್ಯೂನು ಮತ್ತೆ ಖಂಡಿತ ಬರುತ್ತೆ. ಈ ಥರ ಜಾಸ್ತಿ ಕರ್ನಾಟಕದಲ್ಲಿ ತುಂಬ ಕಡಿಮೆ ಯೂಟ್ಯೂಬರ್ಸ್ ಇದ್ರ ಬಗ್ಗೆ ಹೇಳಿರೋದು. ಬಟ್ ಹಿಂದಿ ಅಂದರೆ ಯಾವುದು ಬೇರೆ ಲ್ಯಾಂಗ್ವೇಜ್ ಇದಾರಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಾರೆ, ಆ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಾರೆ. ಇದು ಆಲ್ ಓವರ್ ಇಂಡಿಯಾದಲ್ಲಿ ಇರೋದು ಕಾರಣದಿಂದ ಆ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿ ಸ್ಕಾಲರ್ಶಿಪ್ ಅಂತ ತಗೋತಾರೆ. ಕರ್ನಾಟಕದಲ್ಲಿ ಇದು ಹಾಕಲ್ಲ ಬರಲ್ಲ ಅನ್ಕೊಂಬಿಟ್ಟು ಸ್ಕಾಲರ್ಶಿಪ್ ಅಪ್ಲೈ ಮಾಡಲ್ಲ, ಅದಕ್ಕೆ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಲ್ಲ. ಓಕೆ, ಒಂದು ಸ್ಕಾಲರ್ಶಿಪ್ ಹಾಕ್ಬಿಟ್ರೆ ಸೆಲೆಕ್ಟ್ ಆಗ್ಬಿಡ್ತೀವಿ ಅಂದ್ರೆ ಇಲ್ಲ, ನೀವು ಒಂದು ತುಂಬ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾಗುತ್ತೆ. ಅದರಲ್ಲಿ ಯಾವುದೋ ಒಂದು ಸ್ಕಾಲರ್ಶಿಪ್ ಸೆಲೆಕ್ಟ್ ಆದರೆ ನಿಮ್ಮ ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ಈ ಥರ ಸ್ಕಾಲರ್ಶಿಪ್ಗೆ ಇಷ್ಟೇ ಲಿಮಿಟೆಡ್ ಆಗಿ ಕೊಡ್ತಾ ಇರ್ತಾರೆ. ಯಾಕಂದರೆ ಎಲ್ಲ ಸ್ಟೂಡೆಂಟ್ಸ್ಗೂ ಕೊಡಬೇಕಂತ ಅವ್ರೇನು ಕೇಳ್ಕೊಂಡಿಲ್ಲ. ಯಾಕಂದರೆ ಅದು ಅವ್ರ ಹತ್ರ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಸ್ಟಾರ್ಟಿಂಗಲ್ಲಿ ಯಾರು ಮೆರಿಟೋರಿಯಸ್ ಬರುತ್ತೆ ಅಷ್ಟು ಸ್ಟೂಡೆಂಟ್ಸ್ಗೆ ಕೊಡ್ತಾರೆ. ಅದರಲ್ಲಿ ನಿಮ್ದು ಏನಾದ್ರು ಪರ್ಸೆಂಟೇಜ್ ನಿಮ್ದೆಲ್ಲ ಮ್ಯಾಚ್ ಆಗ್ತದೆ 100% ನಿಮ್ಗೆ ಬಂದೇ ಬರುತ್ತೆ. ಡೋಂಟ್ ವರಿ. ಓಕೆನಾ. ಓಕೆ, ನಾನು ನೆಕ್ಸ್ಟ್ ಬರುವಂಥ ಅಪ್ಕಮಿಂಗ್ ಡೇಸಲ್ಲಿ ತುಂಬ ಸ್ಕಾಲರ್ಶಿಪ್ ಬಗ್ಗೆ ಇದಾವೆ. ಇದು ಜಸ್ಟ್ ಬಂದ್ಬಿಟ್ಟು 75% ಮೇಲೆ ಇರುವಂಥ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಅದ್ರಾಗಿತ್ತು. ಇನ್ನೂ ಸಿಕ್ಕಾಪಟ್ಟಿದ್ದಾವೆ. ಲ್ಯಾಪ್ಟಾಪ್ಸ್ಗಳು ಸ್ಕೀಮ್ಸ್ ಇದಾವೆ, ಬಾಯ್ಸ್ ಸ್ಕೀಮ್ಸ್ ಇದಾವೆ, ಆಮೇಲೆ ಗೌರ್ಮೆಂಟ್ ಸ್ಕಾಲರ್ಶಿಪ್ಸ್ ಮತ್ತು ಹಾಸ್ಟೆಲ್ದು ಎಲ್ಲ ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ದು ನಾನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಡೋಂಟ್ ವರಿ. ನಿಮ್ಗೆ ಇನ್ನೂ ಸಾಕಷ್ಟು ಹೆಚ್ಚಿನ ಮಾಹಿತಿ ಬೇಕಂದರೆ ನಾನು ಹೇಳಿದೆಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಖಂಡಿತ ಅದನ್ನು ಕೂಡ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಆನ್ಸರ್ ಮಾಡಲಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಡೆಡಿಕೇಟ್ ಆಗಿ ವಿಡಿಯೋ ಮಾಡ್ತೀನಿ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡ್ತೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ ನೋಡ್ಕೊಳ್ಳಿ. ಯಾಕಂದರೆ ಸಾಕಷ್ಟು ನಾನು ಈ ಥರ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತೀನಿ ಇನ್ಮೇಲಿಂದ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ಮುಂದಿನ ನೋಡೋದ್ರಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.